Hello friends, welcome to Zero Panic Maths. So ಇವತ್ತಿನ ಸೆಷನ್ ಅಲ್ಲಿ ನಾವು ಪಾರ್ಟ್ 2 ಆಫ್ ಕ್ಯಾಲೆಂಡರ್ ಸಮ್ ಮೋರ್ ಪ್ರಾಬ್ಲಮ್ಸ್. ಓಕೆ, ಸೊ ಪಾರ್ಟ್ 1 ಅಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಕ್ಯಾಲೆಂಡರ್ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತೆ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡಿದೀವಿ ಅಂಡ್ ಸಮ್ ಬೇಸಿಕ್ ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡಿದೀವಿ ಅಲ್ಲಿ. ಈಗ ನಾವು ಈ ಸೆಷನ್ ಅಲ್ಲಿ ಇನ್ನೊಂದಿಷ್ಟು ನೆಕ್ಸ್ಟ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ, ಇದೇ ಕಾನ್ಸೆಪ್ಟ್ ರಿಲೇಟೆಡ್. ಬಟ್ ನೀವು ಪ್ರೀವಿಯಸ್ ಸೆಷನ್ ನ ನೋಡಿರ್ಲಿಲ್ಲ ಅಂತಂದ್ರೆ, ಪಾರ್ಟ್ 1 ಆಫ್ ಕ್ಯಾಲೆಂಡರ್ ಸೆಷನ್ ನ ನೋಡಿರ್ಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನ ಪ್ಲೀಸ್ ಫಸ್ಟ್ ನೋಡಿ. ಓಕೆ, ಯಾಕೆಂದ್ರೆ ಅದರಲ್ಲೇ ನಾವು ಈ ಕಾನ್ಸೆಪ್ಟ್ ರಿಲೇಟೆಡ್ ಎಲ್ಲ ಬೇಸಿಕ್ ಥಿಂಗ್ಸ್ ನ ಏನೇನ್ ಬರುತ್ತೆ, ಯಾವ ತರ ಫೈಂಡ್ ಔಟ್ ಮಾಡಬೇಕು, ಡೇಟ್ಸ್ ನ, ಡೇಸ್ ನ, ಆಡ್ ಡೇಸ್ ಅಂದ್ರೆ ಏನು, ಓಕೆ, ಲೀಪ್ ಇಯರ್ ಅಂದ್ರೆ ಏನು, ನಾನ್ ಲೀಪ್ ಇಯರ್ ಅಂದ್ರೆ ಏನು, ಆಲ್ ಬೇಸಿಕ್ ಕಾನ್ಸೆಪ್ಟ್ ರಿಲೇಟೆಡ್ ಟು ಕ್ಯಾಲೆಂಡರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡೋ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಲ್ಲ. ಓಕೆ, ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಆ ಸೆಷನ್ ನ ನೋಡಿ, ನೆಕ್ಸ್ಟ್ ಈ ಕಾನ್ಸೆಪ್ಟ್ ನ ನೋಡಿ. ಓಕೆ, ಈ ವಿಡಿಯೋನ ನೋಡಿ. ಓಕೆ, ಸೊ ನೆಕ್ಸ್ಟ್ ನಾವು ಈಗ ಲಾಸ್ಟ್ ಸೆಷನ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ 6 ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ 7th ಪ್ರಾಬ್ಲಮ್ ಆನ್ವರ್ಡ್ ಸ್ಟಾರ್ಟ್ ಮಾಡೋಣ. ಓಕೆ, ಪ್ರೀವಿಯಸ್ ಸೆಷನ್ ಅಲ್ಲಿ ಒಂದು ಡೇಟ್ ಕೊಟ್ಬಿಟ್ಟು ಡೇ ಯಾವುದು ಅಂತ ಕಂಡುಹಿಡಿಯೋಕೆ ಹೇಳಿದ್ರು. ನಮ್ಗೆ ಒಂದ್ ಪರ್ಟಿಕ್ಯುಲರ್ ಡೇಟ್ ಕೊಡ್ತಾ ಇದ್ರು. ಈಗ 1947 ಆಗಸ್ಟ್ 15 ಅಂತ ಆ ಪ್ರಾಬ್ಲಮ್ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಮಾಡಿದೀವಿ. 1947 ಆಗಸ್ಟ್ 15 ಅನ್ನೋದು ಯಾವ ವಾರದ ಯಾವ ದಿನ ಆಗಿತ್ತು ಅನ್ನೋದನ್ನ ಕಂಡುಹಿಡಿಯೋಕೆ ಹೇಳಿದ್ರು. ಇಲ್ಲಿ ನಮಗೆ ಒಂದು ವಾರ ಕೊಡ್ತಿದ್ದಾರೆ, ಒಂದು ವರ್ಷದ ಒಂದು ಪರ್ಟಿಕ್ಯುಲರ್ ತಿಂಗಳದ ವಾರ ಏನಿದೆ ಅದು ಯಾವ್ಯಾವ ಡೇಟ್ ಅಲ್ಲಿ ಬಂದಿತ್ತು ಅನ್ನೋದನ್ನ ಕಂಡುಹಿಡಿಯೋಕೆ ಹೇಳಿ ಅಂತಿದ್ದಾರೆ. ಓಕೆ, ಇದನ್ನ ಯಾವ ತರ ಮಾಡೋಣ ಅಂತ ನೋಡಿ. ಓಕೆ, 2005 ಮಾರ್ಚ್ ತಿಂಗಳಲ್ಲಿ ಶುಕ್ರವಾರ ಯಾವ ಯಾವ ದಿನಾಂಕಗಳಲ್ಲಿ ಬಂದಿತ್ತು, ಡೇಟ್ ಕಂಡುಹಿಡಿಬೇಕು ನಾವು. ಓಕೆ, ಇಲ್ಲಿ ನೋಡಿ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. 2005 ಮಾರ್ಚ್, ಈಗ ನೋಡಿ ಮಾರ್ಚ್ 2005 ಇದರಲ್ಲಿ ಮಾರ್ಚ್ ತಿಂಗಳಲ್ಲಿ ಶುಕ್ರವಾರಗಳು ಬಂದಿರುತ್ತಲ್ವಾ, 4 ಸರ್ತಿ ಬರುತ್ತೆ ಅದು ಮಾರ್ಚ್ ತಿಂಗಳಲ್ಲಿ. ಮಿನಿಮಮ್ 4 ಸರ್ತಿ ಬರುತ್ತೆ, ಮ್ಯಾಕ್ಸಿಮಮ್ 5 ಸರಿನೂ ಬರ್ಬಹುದು ಒಂದೊಂದ್ಸರಿ. ಓಕೆನಾ? ಸೊ ಮಾರ್ಚ್ ತಿಂಗಳಲ್ಲಿ ಫ್ರೈಡೆ ಅನ್ನೋದು ಎಷ್ಟು ಸಾರಿ ಬಂದಿತ್ತು ಮತ್ತು ಅದು ಯಾವ್ಯಾವ ಡೇಗಳಲ್ಲಿ ಬಂದಿತ್ತು, ಯಾವ್ಯಾವ ಡೇಟ್ ಗಳಲ್ಲಿ ಬಂದಿತ್ತು ಅನ್ನೋದನ್ನ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಸೊ ನಮಗಿಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ. ಓಕೆ, ಸೊ ಮಾರ್ಚ್ ತಿಂಗಳು 2005 ಅಂತ ಹೇಳ್ತಿದ್ದಾರೆ ಅಂದ್ರೆ ನಾವು ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮಾರ್ಚ್ ಆಫ್ 2005 ಯಾವ ಡೇ ಬಂದಿತ್ತು ಅನ್ನೋದನ್ನ ಫಸ್ಟ್ ಕಂಡುಹಿಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಮಾರ್ಚ್ ಸೋಮವಾರ ಬಂದಿದೆ ಅಂತ ತಿಳ್ಕೊಳ್ಳಿ. ಅವಾಗ ಶುಕ್ರವಾರ ಯಾವ ದಿನಕ್ಕೆ ಬಂದಿತ್ತು ಅಂತ ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ಸೋಮವಾರ ಅನ್ನೋದು ಫಸ್ಟ್ ಡೇ ಬಂದಿದ್ರೆ, 1ನೇ ಡೇ ಬಂದಿದ್ರೆ, 2ನೇ ದಿನ ಮಂಗಳವಾರ, ಮಾರ್ಚ್ 3rd ಬುಧವಾರ, ಮಾರ್ಚ್ 4th ಗುರುವಾರ, ಈ ತರ ನಾವು ಆಡ್ ಮಾಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈಗ ನಾವು ಶುಕ್ರವಾರ ಡೈರೆಕ್ಟ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡೋಣ, ಮಾರ್ಚ್ 1 2005 ಅಥವಾ ನಾನು ಈ ತರ ಬರ್ಕೋತೀನಿ, ಮಾರ್ಚ್ 1 2005 ಯಾವ ಡೇ ಬಂದಿತ್ತು ಅಂತ ಕಂಡುಹಿಡ್ಕೊಳ್ಳೋಣ ಫಸ್ಟ್. ಓಕೆ, ಇದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಸೊ ಏನ್ ಮಾಡ್ಕೋಬೇಕು ನಾವು ಫಸ್ಟ್, ಈ 2005 ಅನ್ನೋದು ಲೀಪ್ ಇಯರ್ ಅಲ್ವಾ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಇಟ್ಕೋಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಲಾಸ್ಟ್ 2 ಡಿಜಿಟ್ ನ 4ರಿಂದ ಭಾಗಿಸ್ತೀವಿ. ಅದು ಭಾಗ ಹೋದ್ರೆ ಲೀಪ್ ಇಯರ್, ಭಾಗ ಹೋಗ್ಲಿಲ್ಲ ಅಂದ್ರೆ ನಾನ್ ಲೀಪ್ ಇಯರ್. ಸೊ ಟೋಟಲಿ ಇಲ್ಲಿ ಏನಿದೆ 05 ಅಂದ್ರೆ 5 ಡಿವೈಡೆಡ್ ಬೈ 4 ಹೋಗಲ್ಲ, ಭಾಗ ಹೋಗಲ್ಲ, ಹಂಗಾಗಿ ಇದು ನಾನ್ ಲೀಪ್ ಇಯರ್. ಇದು ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಫೆಬ್ರವರಿನಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಕಂಡುಹಿಡ್ಕೋಬಹುದು ಅದರಿಂದ. ಓಕೆ, ಸೊ ಈಗ 2005ನ್ನ ನಾನು ಯಾವ ತರ ಡಿವೈಡ್ ಮಾಡ್ತೀನಿ ನೋಡಿ, 2000 ಇಯರ್ ಫಸ್ಟ್, ಯಾಕಂದ್ರೆ 2000 ಇಯರ್ ಅಲ್ಲಿ ನಮಗೆ 0 ಆಡ್ ಡೇಸ್ ಬರುತ್ತೆ ಅಂತ ನನಗೆ ಗೊತ್ತಿದೆ, ಅದಕ್ಕೋಸ್ಕರ. ಓಕೆ, ಈಗ 2005 ಇದೆ, 2005 ಮಾರ್ಚ್ ಅಂತಿದ್ದಾರೆ ಅಂದ್ರೆ ನನಗೆ ಫಸ್ಟ್ 4 ವರ್ಷ ಮಾತ್ರ ಆಡ್ ಮಾಡ್ಕೋಬೇಕು ನಾನು. ಸೊ 4 ವರ್ಷ ಇಲ್ಲಿ ಆಡ್ ಮಾಡ್ಕೋತೀನಿ. ಈಗ ಎಷ್ಟು ವರ್ಷ ಆಯ್ತು, ಟೋಟಲಿ ಎಷ್ಟು ವರ್ಷ ಆಯ್ತು, ಇದು 2000 ಪ್ಲಸ್ 4 ವರ್ಷ ಆಯ್ತು, 2004 ವರ್ಷ ಆಯ್ತು. ಇನ್ನು 2005ನೇ ವರ್ಷಕ್ಕೆ ಮಾರ್ಚ್ 1 ಕಂಡುಹಿಡಿಬೇಕಾಗಿದೆ ನಮಗೆ. ಹಂಗಾಗಿ ಜನವರಿ ಫೆಬ್ರವರಿ 2 ತಿಂಗಳನ್ನು ಆಡ್ ಮಾಡ್ಕೋಬೇಕು ನಾವು. ಓಕೆನಾ? ಸೊ ಜಾನು ಮತ್ತೆ ಫೆಬ್ ಆಫ್ ಯಾವ್ದು 2005. ಆ ನಂತರ ಒಂದು ದಿನ ಆಡ್ ಮಾಡ್ಕೋಬೇಕು, ಯಾಕಂದ್ರೆ ಈ ಮೂರದು ಜನವರಿ ಫೆಬ್ರವರಿ ಮಾರ್ಚ್ 1ನೇ ತಾರೀಕು ಬೇಕಾಗಿದೆ ನಮ್ಗೆ ಅಲ್ವಾ. ಸೊ ಮಾರ್ಚ್ ತಿಂಗಳು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ, ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದನ್ನ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಅರ್ಥ ಆಯ್ತಲ್ವಾ ನಿಮ್ಗೆ?
ಓಕೆ, ಸೊ ಇದು ಯಾವ ತರ ಮಾಡ್ಕೋಬೇಕು ಅಂತ ನಾನು ಪ್ರೀವಿಯಸ್ ಸೆಷನ್ ಅಲ್ಲೂ ಹೇಳಿದೀನಿ ನಿಮಗೆ. ಈಗ ನಂಬರ್ ಆಫ್ ಆಡ್ ಡೇಸ್ ಬರೋಣ. 2000ದಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ನಮಗೆ ಗೊತ್ತಿದೆ, 0 ಅಂತ. ಈಗ 4 ವರ್ಷ ಅಂತ ಇದೆ, 4 ವರ್ಷನ 4ರಿಂದ ಡಿವೈಡ್ ಮಾಡಬೇಕು. ಆವಾಗ ಅದರಲ್ಲಿ ಲೀಪ್ ಇಯರ್ಸ್ ಎಷ್ಟು, ನಾನ್ ಲೀಪ್ ಇಯರ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಫಸ್ಟ್ ಬರೋ 4 ವರ್ಷದಲ್ಲಿ ಲೀಪ್ ಇಯರ್ ಅಂದ್ರೆ ಇದನ್ನ 4ರಿಂದ ಡಿವೈಡ್ ಮಾಡಿ, 4 ಒಂದಲೆ 4 ಅಂದ್ರೆ ಒಂದೇ ಲೀಪ್ ಇಯರ್ ಬರುತ್ತೆ. ಓಕೆನಾ, ಸೊ ಒಂದು ಲೀಪ್ ಇಯರ್ ಬರುತ್ತೆ ಇಲ್ಲಿ, ಮತ್ತೆ ಇನ್ನು ಉಳಿದಿರೋ 3 ಏನಿದೆ ಅದು ನಾನ್ ಲೀಪ್ ಇಯರ್ ಬರುತ್ತೆ. ಸೊ ಟೋಟಲಿ 4 ವರ್ಷ ಇದಾವೆ, ಅದರಲ್ಲಿ ಒಂದು ಲೀಪ್ ಇಯರ್ ಬರುತ್ತೆ, ಮತ್ತೆ ಇನ್ನು 3 ನಾನ್ ಲೀಪ್ ಇಯರ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ ನಿಮಗಿದು? ಓಕೆ, ನಂತರ ಜಾನ್ ಟು ಫೆಬ್ರವರಿ. ಜನವರಿಲಿ ಎಷ್ಟು ಆಡ್ ಡೇಸ್ ಬರುತ್ತೆ, 3. ಫೆಬ್ರವರಿನಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ, ಇದು ನಾನ್ ಲೀಪ್ ಇಯರ್ ಇದೆ, ಹಂಗ ಇಲ್ಲಿ. ಸೊ ಫೆಬ್ರವರಿನಲ್ಲಿ 28 ದಿನ ಇರ್ತವೆ, 7 4 28, ಆಡ್ ಡೇಸ್ ಬರಲ್ಲ ಅಲ್ಲಿ, 0. ಓಕೆ, ಪ್ಲಸ್ 1. ಓಕೆ, ಈಗ ಮತ್ತೆ ಆಡ್ ಮಾಡ್ತಾ ಹೋಗಿ ಇಲ್ಲಿ ಇದು 0 ಇದೆ, ಬಿಟ್ಟಾಕಿ. ಇಲ್ಲಿ ಒಂದು ಲೀಪ್ ಇಯರ್ ಇದ್ರೆ ಅದರಲ್ಲಿ ಒಂದರಲ್ಲಿ 2 ಆಡ್ ಡೇಸ್ ಇರ್ತವೆ, 3 ನಾನ್ ಲೀಪ್ ಇಯರ್ ಇದ್ರೆ ಒಂದು ಲೀಪ್ ಇಯರ್ ಅಲ್ಲಿ ಒಂದೇ ಆಡ್ ಡೇಸ್ ಇರುತ್ತೆ, 3 ಒಂದ್ಲೆ. ಅಂದ್ರೆ ಇದನ್ನೇನು ಮಲ್ಟಿಪ್ಲೈ 1 ಮಾಡೋದು ಬೇಕಿಲ್ಲ, ಲಾಜಿಕ್ ನಿಮಗೆ ನೆನಪಿರ್ಲಿ ಅಂತ ಅಷ್ಟೇ. 3 ಪ್ಲಸ್ 1 ಇದು 4 ಆಯ್ತು. ಇಲ್ಲಿ 2 ಪ್ಲಸ್ 3 5 ಪ್ಲಸ್ 4 ಟೋಟಲ್ 9. 7ಕ್ಕಿಂತ ದೊಡ್ಡದಿದೆ, ಹಂಗಾಗಿ ನಾನು 7ರಿಂದ ಡಿವೈಡ್ ಮಾಡ್ತೀನಿ. ಎಷ್ಟು ಉಳಿಯುತ್ತೆ, 7 ಒಂದ್ಲೆ 7, 2 ಶೇಷ. 2 ಅಂತ ಬಂತು ಅಂತ ತಿಳ್ಕೊಳ್ಳಿ, ಅದನ್ನ ನಾವು ಯಾವ ವಾರ ಅಂತ ಅಂದ್ಕೋತೀವಿ, ನಿಮಗೆ ನೆನಪಿದೆ ಅಲ್ವಾ? 2 ಅಂದ್ರೆ ನೋಡಿ, ನಿಮಗೆ ಆ ಟೇಬಲ್ ನೆನಪಿರುವುದು ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಮಾಡಿದ್ದೆ. 0 ಅಂದ್ರೆ ನಮಗೆ ರವಿವಾರವಾಗಿರುತ್ತೆ ಅದು. ಓಕೆ, 1 ಅನ್ನೋದು ಸೋಮವಾರ ಆಗಿರುತ್ತೆ, ಈ ಟೇಬಲ್ ನಿಮಗೆ ನೆನಪಿರ್ಬೇಕು. ಓಕೆ, 2 ಅನ್ನೋದು ಮಂಗಳವಾರ ಆಗಿರುತ್ತೆ. 2 ಅನ್ನೋದೇನು, ಮಂಗಳವಾರ. ಬಟ್ ಇದು ನಮಗೆ ಫ್ರೈಡೆ ಕೊಡಲ್ಲ, ಇದೇನ್ ಕೊಡ್ತಾ ಇದೆ, ಮಂಗಳವಾರ ಅನ್ನೋದು. 2 ಅನ್ನೋದು ಮಂಗಳವಾರ. ಓಕೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. 2 ಅನ್ನೋದು ಮಂಗಳವಾರ, ಬಟ್ ಮಂಗಳವಾರ ಯಾವ್ದದು, ಮಾರ್ಚ್ 1. ಓಕೆ, ಮಾರ್ಚ್ 1 ಅನ್ನೋದು ಮಂಗಳವಾರ. ಸೊ 1ನೇ ತಾರೀಕು ಮಂಗಳವಾರ ಬಂತು. ಹಂಗಾದ್ರೆ ಶುಕ್ರವಾರ ಯಾವ ಡೇ ಬಂದಿದೆ ಅಂತ ಕಂಡು ಹಿಡಿಬಹುದಲ್ವಾ ನಾವು? ಮಂಗಳವಾರ ಅನ್ನೋದು 1ನೇ ತಾರೀಕು ಬಂದಿದ್ರೆ ಬುಧವಾರ 2ನೇ ತಾರೀಕು ಆಗಿರುತ್ತೆ. ಬುಧವಾರ 2, 3ನೇ ತಾರೀಕು ಯಾವ್ದಾಗಿರುತ್ತೆ, ಗುರುವಾರ ಆಗಿರುತ್ತೆ. ಕರೆಕ್ಟಾ, ಗುರುವಾರ. ಆ ನಂತರ ಶುಕ್ರವಾರ ಅನ್ನೋದು ನೆಕ್ಸ್ಟ್ ಡೇ ಬರುತ್ತೆ, ಶುಕ್ರವಾರ 4ನೇ ತಾರೀಕು ಆಗುತ್ತೆ. ಸೊ ಫಸ್ಟ್ ಶುಕ್ರವಾರ ಮಾರ್ಚ್ 2005ರಲ್ಲಿ ಫಸ್ಟ್ ಶುಕ್ರವಾರ 4ನೇ ತಾರೀಕು ಬರುತ್ತೆ. ಆ ನಂತರ 7 ದಿನ ಆಡ್ ಮಾಡ್ತಾ ಹೋಗೋದು. ಓಕೆ, 1ನೇ ಶುಕ್ರವಾರ 4ನೇ ತಾರೀಕು ಬಂದಿದ್ರೆ ನೆಕ್ಸ್ಟ್ ಶುಕ್ರವಾರ 11ಕ್ಕೆ ಬರುತ್ತೆ, ಯಾಕಂದ್ರೆ 4 ಪ್ಲಸ್ 7. ಓಕೆ, 11 ಪ್ಲಸ್ 7 18ಕ್ಕೆ ಬರುತ್ತೆ, 18 ಪ್ಲಸ್ 7 25ಕ್ಕೆ ಬರುತ್ತೆ. ಸೊ ಆನ್ಸರ್ ಏನು, ಆಪ್ಷನ್ ಎ, 4 11 18 25. ಸೊ ದಿಸ್ ಇಸ್ ದ ಆಪ್ಷನ್. ಸೊ ಮಾರ್ಚ್ ತಿಂಗಳು 2005ರಲ್ಲಿ ಶುಕ್ರವಾರ 4 11 18 25 ಈ ಡೇಟ್ಸ್ ಗಳಿಗೆ ಬರುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಈ ಲಾಜಿಕ್ ಏನು ಅನ್ನೋದನ್ನ ನಾವು ಪ್ರೀವಿಯಸ್ ಸೆಷನ್ ಅಲ್ಲೂ ಡಿಸ್ಕಸ್ ಮಾಡಿದೀವಿ, ಈಗಲೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಓಕೆ, ಸೊ ಲೆಟ್ ಅಸ್ ಸಿ ಸಿಮಿಲರ್ ಕೈಂಡ್ ಆಫ್ ಒನ್ ಮೋರ್ ಪ್ರಾಬ್ಲಮ್. ಇದೇ ತರದ ಇನ್ನೊಂದು ಪ್ರಾಬ್ಲಮ್ ನ ನೋಡೋಣ. ಇಲ್ಲಿ ನೋಡಿ, ಆಪ್ಷನ್ ಅಲ್ಲಿ 5 ದಿನ ಬಂದಿದ್ದು ಕೂಡ ಇದೆ ಒಂದೊಂದು. ಓಕೆ, ಯಾಕಂದ್ರೆ ಒಂದೊಂದು ತಿಂಗಳಲ್ಲಿ ಫಸ್ಟ್ ಡೇನೆ ಬಂದ್ಬಿಟ್ಟಿದ್ರೆ ಅಂತ, 1ನೇ ತಾರೀಕೆ ಒಂದು ಡೇ ಬಂದಿತ್ತು ಅಂತ ತಿಳ್ಕೊಳ್ಳಿ, ಆ ಡೇ ನಿಮಗೆ 31 ದಿನಗಳಿರುವಂತ ತಿಂಗಳಲ್ಲಿ 5 ಸಾರಿ ಬರೋ ಚಾನ್ಸಸ್ ಕೂಡ ಇದೆ. ಓಕೆನಾ? ಓಕೆ, ಸೊ ಈಗ ಏನ್ ಹೇಳ್ತಿದ್ದಾರೆ ಅವರು, 2001 ಏಪ್ರಿಲ್ ತಿಂಗಳಲ್ಲಿ ಮಂಗಳವಾರ ಯಾವ್ಯಾವ ದಿನಾಂಕಗಳಲ್ಲಿ ಬಂದಿತ್ತು. ಸೊ ನಾವು ಮತ್ತೆ ಏನ್ ಮಾಡ್ಕೋಬೇಕೀಗ, ಫಸ್ಟ್ ಏಪ್ರಿಲ್ ಯಾವ ದಿನ ಬಂದಿತ್ತು ಆ ವರ್ಷದಲ್ಲಿ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಓಕೆನಾ? ಸೊ ಏಪ್ರಿಲ್ 1 2001. 2001ನ್ನ ನಾನು ಯಾವ ತರ ಡಿವೈಡ್ ಮಾಡ್ಕೋಬೇಕು, 2000 ವರ್ಷ ಅಂತ ಫಸ್ಟ್ ಡಿವೈಡ್ ಮಾಡ್ಕೋಬೇಕು. ಆ ನಂತರ ಒಂದು ಎಕ್ಸ್ಟ್ರಾ ವರ್ಷ ಏನಿಲ್ಲ ಇಲ್ಲಿ, ಯಾಕಂದ್ರೆ 2001ನೇ ವರ್ಷನ ಅಂತ ಹೇಳ್ತಿದ್ದಾರೆ ಅವರು. ಸೊ ಇಲ್ಲಿ ನಮ್ಗೊಂದು ಎಕ್ಸ್ಟ್ರಾ ವರ್ಷ ಅಂತ ಬರ್ತಿತ್ತಲ್ಲ, ಅದು ಇಲ್ಲ ಇಲ್ಲಿ. 2000 ವರ್ಷ ಪ್ಲಸ್ 2001ನೇ ವರ್ಷದ ಏಪ್ರಿಲ್ 1ನೇ ತಾರೀಕು ನಮಗೆ ಬೇಕಾಗಿದೆ. 2001ನೇ ವರ್ಷದ ಜನವರಿಯಿಂದ ಮಾರ್ಚ್ ವರೆಗೂ ತಿಂಗಳುಗಳನ್ನ ಆಡ್ ಮಾಡೋಣ ಇಲ್ಲಿ, ಯಾಕಂದ್ರೆ ಫಸ್ಟ್ 3 ತಿಂಗಳಲ್ವಾ. ಜಾನು ಪ್ಲಸ್ ಫೆಬ್ ಪ್ಲಸ್ ಮಾರ್ಚ್, ಈ ತರ ಬರ್ಕೋತೀನಿ ನಿಮ್ಗೆ ಬೇಕಾದ್ರೆ ಕನ್ಫ್ಯೂಸ್ ಆದ್ರೆ. ಓಕೆನಾ? 3 ತಿಂಗಳು. ಆ ನಂತರ 4ನೇ ತಿಂಗಳು ಏಪ್ರಿಲ್ ಅಲ್ಲಿ 1ನೇ ದಿನಾನೇ ಬೇಕು ನಮಗೆ, ಹಂಗಾಗಿ ಒಂದೇ ದಿನ, ಅದನ್ನ ಆಡ್ ಮಾಡ್ಕೋತೀನಿ ನಾನಲ್ಲಿ.
2000ದಲ್ಲಿ ಟೋಟಲ್ ಆಡ್ ಡೇಸ್ ಎಷ್ಟಿರ್ತವೆ ನಮಗೆ? ಅದು 400ರ ಮಲ್ಟಿಪಲ್ ಆಗಿರೋದ್ರಿಂದ ಅಥವಾ 400 ಸೆಂಚುರಿ ಆಗಿರೋದ್ರಿಂದ 0 ಆಡ್ ಡೇಸ್ ಬರ್ತವೆ ಇಲ್ಲಿ. ಓಕೆ, ಜನವರಿಲಿ ಓಕೆ. ಈಗ ನಾವು ಫಸ್ಟ್ ಮತ್ತೇನ್ ಮಾಡ್ಬೇಕಾಗಿತ್ತು ಹೇಳಿ? ಇದು 2001 ಅನ್ನೋದು ಲೀಪ್ ಇಯರ್ ಅಥವಾ ಅಲ್ಲ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಯಾಕಂದ್ರೆ ಫೆಬ್ರವರಿಲಿ ಆಡ್ ಡೇಸ್ ಎಷ್ಟು ಬೇಕು ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ವಾ? ಸೊ 2001 ಮತ್ತೆ 01 ಬರುತ್ತೆ. ಇದನ್ನ 4ರಿಂದ ಡಿವೈಡ್ ಮಾಡಿ. ಇದು ಡಿವೈಡ್ ಆಗಲ್ಲ 1 ಅನ್ನೋದು, ಹಂಗಾಗಿ ಇದು ನಾನ್ ಲೀಪ್ ಇಯರ್. ನಾನ್ ಲೀಪ್ ಇಯರ್ ಇದ್ರೆ ಫೆಬ್ರವರಿನಲ್ಲಿ 0 ಆಡ್ ಡೇಸ್ ಇರ್ತವೆ ನಮಗೆ. ಓಕೆ, 0 ಆಡ್ ಡೇಸ್ ಇನ್ ಫೆಬ್ರವರಿ. ಇದನ್ನ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಓಕೆ, ಜನವರಿಲಿ ಎಷ್ಟು ಇರ್ತವೆ? 3, ಅದು ಫಿಕ್ಸೇ ಇರುತ್ತೆ. ಫೆಬ್ರವರಿನಲ್ಲಿ ಓಕೆ, ನಂತರ ಮಾರ್ಚ್ ಅಲ್ಲಿ 31 ದಿನ ಇರುತ್ತೆ, ಹಂಗಾಗಿ 3 ಆಡ್ ಡೇಸ್ ಇರ್ತವೆ. ಏಪ್ರಿಲ್ ಒಂದು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳೋಣ. ಈಗ 3 + 3 6 + 1 7 ಆಯ್ತು. ಓಕೆ, 7 ಆಯ್ತಾ? ಸೊ ಅದನ್ನ ಮತ್ತೆ 7ರಿಂದ ಡಿವೈಡ್ ಮಾಡಿ. ನಮಗೆ ಆನ್ಸರ್ ಏನ್ ಸಿಗುತ್ತೆ? 0. 0 ಅನ್ನೋದು ರವಿವಾರ ಆಗಿರುತ್ತೆ ಯಾವಾಗ್ಲೂ. ಕರೆಕ್ಟಾ? 0 ಅನ್ನೋದು ರವಿವಾರ ನಮಗೆ ಏನಾಗಿದೆ? ಇದು ಏಪ್ರಿಲ್ 1ನೇ ತಾರೀಕು ಆಗಿದೆ. ಬಟ್ ನಮಗ್ ಕೇಳಿರೋದು ಮಂಗಳವಾರ ಯಾವ ಡೇಟಿಗೆ ಬರ್ತಾ ಇದೆ ಅಂತ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ರವಿವಾರ 1ನೇ ತಾರೀಕು ಆಗಿದ್ರೆ ಸೋಮವಾರ 2ನೇ ತಾರೀಕು ಆಗಿರುತ್ತೆ. ಕರೆಕ್ಟಾ? ಸೋಮವಾರ 2ನೇ ತಾರೀಕು. ಆ ನಂತರ ಮಂಗಳವಾರ ಬರುತ್ತೆ, ಅದು 3ನೇ ತಾರೀಕು ಆಗಿರುತ್ತೆ. ಕರೆಕ್ಟಾ? ಮಂಗಳವಾರ 3ನೇ ತಾರೀಕು ಆಗಿದ್ರೆ ನೆಕ್ಸ್ಟ್ ಬರೋ ಮಂಗಳವಾರ 10ನೇ ತಾರೀಕು ಆಗಿರುತ್ತೆ. 3, 7, 10. ನೆಕ್ಸ್ಟ್ ಬರೋ ಮಂಗಳವಾರ 17ನೇ ತಾರೀಕು ಆಗಿರುತ್ತೆ. ನೆಕ್ಸ್ಟ್ ಬರೋ ಮಂಗಳವಾರ 17 + 7 24 ಆಗಿರುತ್ತೆ. ಆದ್ರೆ ನೆಕ್ಸ್ಟ್ ಬರೋ ಮಂಗಳವಾರ 24 + 7 31 ಆಗಿರುತ್ತೆ. ನೋಡಿ, 5 ಆನ್ಸರ್ ಬಂತು. ಇಲ್ಲೇ ಬಂತು ನೋಡಿ, ಅದೇ ತರದ ಎಕ್ಸಾಂಪಲ್ ನಿಮ್ಗೆ. ಒಂದು 3ನೇ ಡೇಟಿಗೆ ಮಂಗಳವಾರ ಬಂದಿದ್ರೆ 3, 10, 17, 24, 31. ಈ ಆನ್ಸರ್ ಎಲ್ಲಿದೆ ನೋಡಿ? 3, 10, 17, 24, 31. ಓಕೆ, ಸೊ ಇದರಲ್ಲಿ 3ರಿಂದ ಸ್ಟಾರ್ಟ್ ಆಗೋದು ಇದು ಒಂದೇ ಆಪ್ಷನ್ ಇದೆ. ಓಕೆ, 3, 10, 17, 24, ಇಲ್ಲಿ 4 ಕೊಟ್ಟಿದ್ದಾರೆ. ಬಟ್ ಈವನ್ ಇಲ್ಲಿ 31 ಅಂತ ಕೊಟ್ಟಿದ್ರು ಕೂಡ ಇದೇ ಆನ್ಸರ್. ಕರೆಕ್ಟಾ? ಓಕೆ, 24ರ ತನಕ ಅಂತೂ ಇದೆ. ಅಲ್ಲಿ 31 ಕೂಡ ನಾವು ಎಕ್ಸ್ಟ್ರಾ ಡೇ ಫೈಂಡ್ ಔಟ್ ಮಾಡಿದೀವಿ. ಅದು ಆಪ್ಷನ್ ಕೊಟ್ರು ಇದೇ ಆನ್ಸರ್ ಕರೆಕ್ಟ್, ಇಲ್ಲ ಅಂದ್ರೂ ಇದೇ ಆನ್ಸರ್ ಕರೆಕ್ಟ್. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಈ ತರದ್ ಯಾವುದೇ ಪ್ರಾಬ್ಲಮ್ ನ ಕೊಟ್ಟು ಒಂದು ಡೇಟ್ ಕೊಟ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಡೇನ ಯಾವ್ದಾದ್ರು ಪರ್ಟಿಕ್ಯುಲರ್ ವಾರ ಯಾವ್ಯಾವ ಡೇಟ್ಗೆ ಆ ತಿಂಗಳಲ್ಲಿ ಬಂದಿತ್ತು ಅನ್ನೋದನ್ನ ಕಂಡುಹಿಡಿಯೋ ಕೇಳಿದ್ರೆ ಇದೇ ಸೇಮ್ ಲಾಜಿಕ್ ನ ನೀವು ಫಾಲೋ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ನಾವು ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಆಪ್ಷನ್ ಇಲ್ಲ ನೋಡಿ. ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಆಪ್ಷನ್ ಇಲ್ಲ, ಬಟ್ ಲಾಜಿಕಲಿ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ಈ ಕ್ವಶನ್ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದೀನಿ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ 2003ನೇ ವರ್ಷದ ಕ್ಯಾಲೆಂಡರ್ ಏನ್ ಬರುತ್ತೆ, ಅದೇ ಕ್ಯಾಲೆಂಡರ್ ನ 2014ನೇ ವರ್ಷಕ್ಕೂ ನಾವು ಉಪಯೋಗಿಸಬಹುದು, ಅನ್ವಯಿಸುತ್ತದೆ ಎಂಬುದನ್ನು ಸಾಬೀತುಪಡಿಸಿ ಅಂತ ಹೇಳ್ತಿದ್ದಾರೆ. ನೋಡಿ ಏನ್ ಹೇಳ್ತಿದಾರೆ, ಅರ್ಥ ಆಯ್ತಲ್ವಾ? 2003ರಲ್ಲಿ ಏನ್ ಕ್ಯಾಲೆಂಡರ್ ಯೂಸ್ ಮಾಡ್ತೀವಿ, ಅದೇ ಸೇಮ್ ಕ್ಯಾಲೆಂಡರ್ ನ 2014ಕ್ಕೂ ಯೂಸ್ ಮಾಡಬಹುದು ನಾವು. ಓಕೆ, ಅದನ್ನ ಪ್ರೂವ್ ಮಾಡಿ ಅಂತಿದ್ದಾರೆ. ಓಕೆ, ಈಗ ಯಾವುದೇ ವರ್ಷದ ಒಂದು ಕ್ಯಾಲೆಂಡರ್ ಇನ್ನೊಂದು ವರ್ಷಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಅದರ ಅರ್ಥ ಏನ್ ಹೇಳಿ? ಫಸ್ಟ್ ರೂಲ್, ಅಲ್ಲಿ 2 ರೂಲ್ ಬರುತ್ತೆ. 1ನೇ ರೂಲ್ ಏನು ಅಂದ್ರೆ ಆ 2 ವರ್ಷಗಳು ಲೀಪ್ ಇಯರ್ ಆಗಿರ್ಬೇಕು, ಇಲ್ಲ 2 ವರ್ಷಗಳು ನಾನ್ ಲೀಪ್ ಇಯರ್ ಆಗಿರ್ಬೇಕು. ಒಂದು ಲೀಪ್ ಇಯರ್ ಇನ್ನೊಂದು ನಾನ್ ಲೀಪ್ ಇಯರ್ ಆಗಿತ್ತು ಅಂದ್ರೆ ಮ್ಯಾಚ್ ಆಗಲ್ಲ. ಯಾಕಂದ್ರೆ ಒಂದ್ರಲ್ಲಿ ಫೆಬ್ರವರಿ 29 ಬರುತ್ತೆ, ಇನ್ನೊಂದ್ರಲ್ಲಿ 28 ಬರುತ್ತೆ. ಹಂಗಾಗಿ ಆ ಕ್ಯಾಲೆಂಡರ್ ಮ್ಯಾಚ್ ಆಗೋದೇ ಇಲ್ಲ. ಓಕೆ, ಸೊ ಒಂದು ಲೀಪ್ ಇಯರ್ ಆಗಿದ್ರೆ ಇನ್ನೊಂದು ಕೂಡ ಲೀಪ್ ಇಯರ್ ಆಗಿರ್ಬೇಕು. ಇನ್ನೊಂದು ಲೀಪ್ ಇಯರ್ ಆಗಿರ್ಲಿಲ್ಲ ಅಂದ್ರೆ ಇನ್ನೊಂದು ಲೀಪ್ ಇಯರ್ ಆಗಿರಬಾರ್ದು. ಇದು 1ನೇ ರೂಲ್. 2ನೇ ರೂಲ್ ಏನು ಅಂದ್ರೆ ಜನವರಿ 1ನೇ ತಾರೀಕು 2003ರ ಜನವರಿ 1 ಯಾವ ಡೇ ಬರುತ್ತೆ, ಯಾವ ವಾರದ ಯಾವ ದಿನ ಬರುತ್ತೋ ಅದೇ ದಿನ 2014 ಜನವರಿ 1 ಕೂಡ ಆಗಿರ್ಬೇಕು. ಸೊ ಇಲ್ಲಿ ನಾವು ಈ ಪ್ರಾಬ್ಲಮ್ ನ 2 ತರ ಸಾಲ್ವ್ ಮಾಡಬಹುದು. ಈಗ ನಾವು ಪ್ರೀವಿಯಸ್ಲಿ ನೋಡಿರೋ 2 ಪ್ರಾಬ್ಲಮ್ ತರಾನೇ ಜನವರಿ 1, 2003 ಯಾವ ದಿನ ಆಗಿತ್ತು ಅನ್ನೋದನ್ನ ಕಂಡುಹಿಡೀರಿ. ಮತ್ತೆ 2014 ಜನವರಿ 1 ಯಾವ ದಿನ ಆಗಿತ್ತು, ವಾರದ ಯಾವ ದಿನ ಆಗಿತ್ತು ಅನ್ನೋದನ್ನ ಕಂಡುಹಿಡಿದ್ಬಿಡಿ. ಓಕೆ, ಅವು 2 ದಿನಗಳು ಒಂದೇ ಆಗಿದ್ರೆ ಮತ್ತೆ 2003, 2014 ಎರಡೂನು ನಾನ್ ಲೀಪ್ ಇಯರ್ಸ್ ಅಂತ ನಿಮಗೆ ಗೊತ್ತಿದೆ. ಇಲ್ಲ ಹಾಗಾಗಿ ಒಂದೇ ಕ್ಯಾಲೆಂಡರ್ ನ 2 ವರ್ಷಕ್ಕೂ ನೀವು ಯೂಸ್ ಮಾಡಬಹುದು ಅಂತ ಪ್ರೂವ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದು ಒಂದ್ ಸ್ವಲ್ಪ ನಿಮಗೆ ಏನಾಗುತ್ತೆ ಅಂದ್ರೆ ಲೆಂಗ್ದಿ ಪ್ರೊಸೀಜರ್ ಆಗುತ್ತೆ. ಅದನ್ನ ಬಿಟ್ಟು ಇನ್ನೊಂದು ಸಿಂಪಲ್ ಮೆಥಡ್ ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದೇನು ಅಂದ್ರೆ ಈ ಡಿಫರೆನ್ಸ್ ಬಿಟ್ವೀನ್, ನೋಡಿ ಡಿಫರೆನ್ಸ್ 2003 ಜನವರಿ 1ರಿಂದ
2013 ಡಿಸೆಂಬರ್ 31. ಓಕೆ, ಇಲ್ಲಿ ಬರಿತೀನಿ ನಾನು ಡೇಟ್ ಏನು ಅಂದ್ರೆ ಜನವರಿ 1, 2003. ಓಕೆ, ಇಲ್ಲಿಂದ 1 ಡೇ ಬಿಫೋರ್ ಫಸ್ಟ್ ಜನವರಿ 2014 ಅಂದ್ರೆ ಏನು, ಡಿಸೆಂಬರ್ 31, 2013 1 ಡೇ ಬಿಫೋರ್ ಜನವರಿ 1 ಆಫ್ 2014. ಅರ್ಥ ಆಯ್ತಾ? ಸೊ ಇವ್ ಎರಡರ ಮಧ್ಯೆ ಇರೋ ವ್ಯತ್ಯಾಸ ಏನಿದೆ ಅಲ್ಲಿ 0 ನಂಬರ್ ಆಫ್ ಆಡ್ ಡೇಸ್ ಬರಬೇಕು. ಅವಾಗ ಡೇನೆ ಚೇಂಜ್ ಆಗಲ್ಲ ಅಲ್ವಾ? ಈಗ ಇವ್ ಎರಡರ ಡೇಟ್ ಮಧ್ಯೆ ಇರೋ ಅಂತ ಟೋಟಲ್ ನಂಬರ್ ಆಫ್ ಆಡ್ ಡೇಸ್ ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಎಷ್ಟು ವರ್ಷ ಡಿಫರೆನ್ಸ್ ಇದೆ ಅಂತ ನೋಡಿ. ಇವೆರಡರ ಮಧ್ಯೆ ಈ ಡೇಟ್ ಮಧ್ಯೆ ಅಂತ ಅನ್ಕೋ ಬದಲು ಈ ಇಯರ್ ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆ ಅಂತ ನೋಡಿ. ಈಗ 2014 ಮತ್ತೆ 2013 ಮಧ್ಯೆ 11 ವರ್ಷ ಡಿಫರೆನ್ಸ್ ಇದೆ. ಕರೆಕ್ಟಾ? 11 ವರ್ಷ. ಈ 11 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ, ಎಷ್ಟು ನಾನ್ ಲೀಪ್ ಇಯರ್ ಬರುತ್ತೆ ಅನ್ನೋದನ್ನ ಕಂಡುಹಿಡ್ಕೊಂಡ್ಬಿಡಿ. 11 ವರ್ಷದಲ್ಲಿ ಅಂದ್ರೆ 2003 ಸ್ಟಾರ್ಟ್ ಆದ್ರೆ 2004 ಒಂದು ಲೀಪ್ ಇಯರ್ ಬರುತ್ತೆ ನೋಡಿ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ನೋಡಿ, 2003 ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2003 ನಂತರ 2004 ಒಂದು ಲೀಪ್ ಇಯರ್ ಬರುತ್ತೆ. ಆ ನಂತರ 2008 ಒಂದು ಲೀಪ್ ಇಯರ್ ಬರುತ್ತೆ. ಆ ನಂತರ 2012 ಒಂದು ಲೀಪ್ ಇಯರ್ ಬರುತ್ತೆ. ಕರೆಕ್ಟಾ? ಆ ನಂತರ ಬರೋದು 2013, ಅದು ನಮಗೆ ಲೀಪ್ ಇಯರ್ ಆಗಿರಲ್ಲ. ಕರೆಕ್ಟಾ? ಸೊ ಇರೋ 11 ವರ್ಷದಲ್ಲಿ 3 ಲೀಪ್ ಇಯರ್ ಬರುತ್ತೆ. ಅಂದ್ರೆ ಉಳಿದಿರೋ 8 ವರ್ಷ ನಾನ್ ಲೀಪ್ ಇಯರ್ ಬರುತ್ತೆ ಅಂತ. ಕರೆಕ್ಟಾ? ಸೊ ಇಲ್ಲಿ ನಾನು ಈ ತರ ಬರ್ಕೊಂಡ್ಬಿಡ್ತೀನಿ, ಇದನ್ನ ಡಿವೈಡ್ ಮಾಡ್ತೀನಿ. ಡಿವೈಡ್ ಯಾವ ತರ ಮಾಡ್ತೀನಿ ಅಂದ್ರೆ 3 ಲೀಪ್ ಇಯರ್ಸ್ ಬರ್ತವೆ ಇದರಲ್ಲಿ, ಮತ್ತೆ ಉಳಿದಿರೋ 8 ನಾನ್ ಲೀಪ್ ಇಯರ್ಸ್ ಬರ್ತವೆ. ಕರೆಕ್ಟಾ? ಸೊ ಈಗ ನಮ್ಗೆ ಏನ್ ಗೊತ್ತಿದೆ ಅಂದ್ರೆ ಲೀಪ್ ಇಯರ್ಸ್ ಅಲ್ಲಿ 2 ಆಡ್ ಡೇಸ್ ಇರ್ತವೆ. ಸೊ ಹಂಗಾಗಿ ನಾನು 3 ಇಂಟು 2 ಅಂತ ಮಾಡ್ತೀನಿ. ಮತ್ತೆ ನಾನ್ ಲೀಪ್ ಇಯರ್ ಅಲ್ಲಿ ಒಂದೊಂದೇ ಆಡ್ ಡೇಸ್ ಇರ್ತವೆ. ಸೊ 8 ನಾನ್ ಲೀಪ್ ಇಯರ್ಸ್, 2 ನಾನ್ ಲೀಪ್ ಇಯರ್ಸ್. 3 2 6, 8 1 8, 8 6 14. 14ನ್ನ ಮತ್ತೆ 7ರಿಂದ ಭಾಗಿಸಿ ನಮ್ಗೆ ಬರೋ ಶೇಷ ಏನಾಗಿರುತ್ತೆ, 0 ಆಡ್ ಡೇಸ್ ಸಿಕ್ತು ನಮ್ಗೆ. 0 ಆಡ್ ಡೇಸ್ ಇದೆ ಅಂದ್ರೆ ಅದರ ಅರ್ಥ ಏನ್ ಹೇಳಿ? 0 ಆಡ್ ಡೇಸ್ ಇದೆ ಈ ಎರಡೂ ಡೇಟ್ ಮಧ್ಯೆ, ಅಂದ್ರೆ ಈ ಎರಡೂ ವರ್ಷದ ಮಧ್ಯೆ 0 ಆಡ್ ಡೇಸ್ ಇದೆ ಅಂತಂದ್ರೆ ಅದರ ಅರ್ಥ ಏನು? ಜನವರಿ 1, 2003ಕ್ಕೆ ಸೋಮವಾರ ಬಂದಿತ್ತು ಅಂದ್ರೆ 2014 ಜನವರಿ 1ಕ್ಕೂ ಸೋಮವಾರನೇ ಬರುತ್ತೆ ಅಂತ ಅರ್ಥ. ಮಂಗಳವಾರ ಬಂದಿದ್ರೆ ಮಂಗಳವಾರನೇ ಬರುತ್ತೆ ಅಂತ ಅರ್ಥ. ಈ 0 ಅನ್ನೋದು ಏನಾಗುತ್ತೆ ಅಂದ್ರೆ ಆ ಡೇಸ್ ಮಧ್ಯೆ ಬರೋ ಡಿಫರೆನ್ಸ್ ನ ಕಡಿಮೆ ಮಾಡುತ್ತೆ. ಓಕೆ, 0 ಡೇಸ್ ಡಿಫರೆನ್ಸ್ ಅಂದಂಗೆ. ಓಕೆ, ಸೋಮವಾರ ಬಂದ್ರೆ ಸೋಮವಾರ ಬರುತ್ತೆ, ಮಂಗಳವಾರ ಬಂದ್ರೆ ಮಂಗಳವಾರನೇ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಲಾಜಿಕ್ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಯಾವ್ದೋ ಆಪ್ಷನ್ ಕೊಟ್ಟಿಲ್ಲ. ಈ ಲಾಜಿಕ್ ನ ಯಾಕೆ ಹೇಳಿದೆ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ಬೋದು ಅಂದ್ರೆ 2003 2014 ಬದಲು ಬೇರೆ ಯಾವ್ದಾದ್ರು ಇಯರ್ ನ ಕೊಟ್ಟು, ಓಕೆ, ಈ 2 ವರ್ಷಕ್ಕೆ ಒಂದೇ ಕ್ಯಾಲೆಂಡರ್ ಅಪ್ಲೈ ಆಗತ್ತಾ, ಎಸ್ ಆರ್ ನೋ, ಆ ಟೈಪ್ ಕ್ವಶನ್ ಕೇಳ್ಬೋದು ನಿಮ್ಗೆ. ಓಕೆ, ಅಥವಾ ಏನ್ ಮಾಡ್ಬೋದು, ಒಂದೇ ಇಯರ್ ನ ಕೊಟ್ಬಿಟ್ಟು ನಿಮಗೆ 4 ಆಪ್ಷನ್ ನ ಕೊಟ್ಟು, ಓಕೆ, 2003 ಒಂದು ವರ್ಷಕ್ಕೆ ಈ ಕೆಳಗಿನ ಯಾವ ಕ್ಯಾಲೆಂಡರ್ಗೆ ಇದು ರಿಪೀಟ್ ಆಗುತ್ತೆ, ಆ ತರದ ಪ್ರಶ್ನೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ, ಈಗ ನೋಡಿ 2007 ಜನವರಿ 1 ಸೋಮವಾರವಾಗಿದ್ರೆ, ಇದು ಬೇರೆ ತರ ಪ್ರಶ್ನೆ ಇದೆ. 2007 ಜನವರಿ 1 ಸೋಮವಾರವಾಗಿದ್ರೆ 2008 ಜನವರಿ 1 ವಾರದ ಯಾವ ದಿನವಾಗಿರುತ್ತದೆ? ನೋಡಿ, ಈಗ ನಾವು ಜಸ್ಟ್ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಲಾಜಿಕ್ ಇಲ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ 2007 ಜನವರಿ 1 ಇದೆಯಲ್ಲ, ಅದು ಸೋಮವಾರ ಅಂತ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಈ ಎರಡೂ ಡೇಟ್ ಗಳ ಮಧ್ಯೆ ಎಷ್ಟು ನಂಬರ್ ಆಫ್ ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಕಂಡುಹಿಡ್ಕೋಬೇಕು ನಾವು. ಓಕೆನಾ? ಆ ಆಡ್ ಡೇಸ್ 0 ಬಂದ್ರೆ ನೆಕ್ಸ್ಟ್ ಇಯರ್ ಅದೇ ದಿನ ಏನಾಗಿರುತ್ತೆ, ಸೋಮವಾರನೇ ಆಗಿರುತ್ತೆ. ಯಾಕಂದ್ರೆ ಇದು ಸೋಮವಾರ ಇದೆ, ಸೊ ಅಲ್ಲಿ 0 ಆಡ್ ಡೇಸ್ ಬಂದ್ರೆ ಅದು ಕೂಡ ಸೋಮವಾರನೇ ಆಗಿರುತ್ತೆ. 1 ಆಡ್ ಡೇ ಬಂದ್ರೆ ಸೋಮವಾರಕ್ಕೆ ಒಂದು ದಿನದ ನಂತರ ಅಂತ. ಓಕೆ, ಸೋಮವಾರದ ನಂತರ ಒಂದು ದಿನ ಅಂತ. 2 ಆಡ್ ಡೇಸ್ ಬಂದ್ರೆ ಸೋಮವಾರದ ನಂತರ 2 ದಿನ ಅಂತ. ಅವಾಗ ಮಂಗಳವಾರ ಬುಧವಾರ ಆಗತ್ತೆ ಅಂತ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ಎರಡೂ ಡೇಟ್ ಗಳ ಮಧ್ಯೆ ಇರೋ ಅಂತ ಆಡ್ ಡೇಸ್ ನ ಕಂಡುಹಿಡಿಬೇಕು ನಾವು ಫಸ್ಟ್.
ಇವಾಗ ಅದನ್ನ ಯಾವ ತರ ಕಂಡುಹಿಡಿಬೇಕು ಅಂದ್ರೆ ನೋಡಿ, ಈ ಡೇಟ್ ಗಳ ಮಧ್ಯೆ ಇರುವಂತ ಎಕ್ಸಾಕ್ಟ್ ಡಿಫರೆನ್ಸ್ ಎಷ್ಟಿದೆ ಅಂತ ನೋಡಿ. ಫಸ್ಟ್ 2007 ಜನವರಿ 1, ಇಲ್ಲಿಯೂ ಕೂಡ ಜನವರಿ 1 ಇದೆ, 2008 ಇದೆ. ಅಂದ್ರೆ ಎಕ್ಸಾಕ್ಟ್ಲಿ 1 ಇಯರ್ ಡಿಫರೆನ್ಸ್ ಇದೆ, ಅಂದ್ರೆ 365 ದಿನಗಳ ವ್ಯತ್ಯಾಸ ಇದೆ ಅಂತ ಅರ್ಥ. 365 ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2007 ನೋಡಿ, ಫಸ್ಟ್ ಏನ್ ಮಾಡ್ಕೊಳ್ಳಿ, 2007 ಅನ್ನೋದು ಲೀಪ್ ಇಯರ್ ನಾನ್ ಲೀಪ್ ಇಯರ್ ಅಂತ ನೋಡಿ. ಅವಾಗ ನಿಮಗೆ ಆ ಎರಡರ ಡೇಟ್ ಮಧ್ಯೆ ಇರೋ ವ್ಯತ್ಯಾಸ 365 ಅಥವಾ 366 ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಸೊ 2007 ಏನಿದೆ, ಲೀಪ್ ಇಯರ್ ನಾನ್ ಲೀಪ್ ಇಯರ್? ಇದು 4ರಿಂದ ಭಾಗ ಹೋಗಿಸಿ 7 ಇದೆ, ಇಲ್ಲಿ 7 4ರಿಂದ ಭಾಗ ಹೋಗುತ್ತಾ? ಇಲ್ಲ. ಹಂಗಾಗಿ 2007 ಅನ್ನೋದು ನಾನ್ ಲೀಪ್ ಇಯರ್ ಅಂತ ಇದೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಎಕ್ಸಾಕ್ಟ್ ಡೇಟ್ ವರೆಗೂ 365 ದಿನಗಳೇ ಇರುತ್ತೆ. ಓಕೆ, ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಇಲ್ಲಿ ನೋಡಿ, ಜನವರಿ 8 2008 ಜನವರಿ 1 ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ನಾವು ಫೆಬ್ರವರಿ ಮಂತ್ಗೆ ಹೋಗೇ ಇಲ್ಲ. 2008 ಅನ್ನೋದು ಲೀಪ್ ಇಯರ್ ನಮಗೆ, ಬಟ್ ನಾವು ಫೆಬ್ರವರಿ ಡೇಟ್ಗೆ ಹೋಗಿಲ್ಲ ಅಲ್ವಾ? ಸೊ ನಂಬರ್ ಆಫ್ ಡೇಸ್ ಮತ್ತೆ ಅಲ್ಲಿ ವ್ಯತ್ಯಾಸ ಆಗೋ ಯಾವುದೇ ಚಾನ್ಸಸ್ ಇಲ್ಲ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈಗ ನಮಗೆ 2007 ಜನವರಿ 1ರಿಂದ 2008 ಜನವರಿ 1 ಎಕ್ಸಾಕ್ಟ್ಲಿ 365 ದಿನಗಳೇ ಇದೆ ಅಂತ ಗೊತ್ತಾಯ್ತು. 365 ದಿನಗಳಿದ್ರೆ ಎಷ್ಟು ಆಡ್ ಡೇಸ್ ಇರುತ್ತೆ ನಮಗೆ ಗೊತ್ತಿದೆ. 365 ದಿನ ಅಂದ್ರೆ ಅದು ನಾನ್ ಲೀಪ್ ಇಯರ್. ನಾನ್ ಲೀಪ್ ಇಯರ್ ಅಲ್ಲಿ ಒಂದೇ ಆಡ್ ಡೇ ಇರುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇಲ್ಲಿ ಬರ್ಕೊಂಡ್ಬಿಡೋಣ ನೋಡಿ, ನಿಮ್ಗೆ ಲಾಜಿಕಲಿ ಗೊತ್ತಿರ್ಲಿ ಅಂತ. 2007ರಿಂದ 2008 ಜನವರಿ ತಿಂಗಳಾಗಿದ್ರೆ ಅದು ಜನವರಿ 1 ಅಂತ ಬರಿತಾ ಇದೀನಿ ನಾನು ಇಲ್ಲಿ. ಓಕೆ, ಇಲ್ಲ ಎಕ್ಸಾಕ್ಟ್ಲಿ ಬರ್ದ್ಬಿಡೋಣ. ಜನವರಿ 1 2007ರಿಂದ ಜನವರಿ 1 2008 ಎಕ್ಸಾಕ್ಟ್ಲಿ ಎಷ್ಟು ದಿನ ಇರುತ್ತೆ ಅಂದ್ರೆ 365 ದಿನಗಳೇ ಇರುತ್ತೆ. ಸೊ 365 ದಿನಗಳಿಗೆ ನಮಗೆ ಒಂದು ಆಡ್ ಡೇ ಬರುತ್ತೆ. ಒಂದು ಆಡ್ ಡೇ ಬರುತ್ತೆ. ಈ ಒನ್ ಆಡ್ ಡೇ ಏನಿದೆ ಅದನ್ನ ನಾವು ಜನವರಿ 1 2007 ಸೋಮವಾರ ಆಗಿದೆ ಅಲ್ವಾ, ಸೋಮವಾರದ ನಂತರ ಒಂದು ದಿನ ಬರುತ್ತೆ ಅಂತ ಅರ್ಥ ಅದು. ಓಕೆ, ಅಂದ್ರೆ ಅದರ ಅರ್ಥ ಏನು, ಸೋಮವಾರ ಪ್ಲಸ್ ಒಂದು ಆಡ್ ಡೇ ಅಂದ್ರೆ ಮಂಗಳವಾರ. ಕರೆಕ್ಟಾ? ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಜನವರಿ 1 2007 ಸೋಮವಾರ ಬಂದಿದ್ರೆ ಜನವರಿ 1 2008 ಮಂಗಳವಾರ ಆಗಿರುತ್ತೆ. ಓಕೆ, ಅದೇ ಇಲ್ಲಿ ನಮ್ಗೆ ಬೇಕಾಗಿರೋ ಆನ್ಸರ್. ಮಂಗಳವಾರ ಎಲ್ಲಿದೆ ಆಪ್ಷನ್? ಆಪ್ಷನ್ ಬಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ಕೊಟ್ಟಿರೋ ಡೇಟ್ಸ್ ಮಧ್ಯೆ ಎಕ್ಸಾಕ್ಟ್ ಡೇಸ್ ಎಷ್ಟಿದೆ ಅನ್ನೋದನ್ನ ಕಂಡುಹಿಡ್ಕೊಂಡು ನೀವು ಇಯರ್ ವೈಸ್ ಕೂಡ ಕಂಡುಹಿಡ್ಕೋಬಹುದು. ಓಕೆ, ಅಲ್ಲಿ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಅಷ್ಟೇ ಮ್ಯಾಟರ್ ಆಗುತ್ತೆ. ಇಲ್ಲ ಅಂದ್ರೆ ಈ 365 ಅನ್ನೋ ಬದಲು ಡೈರೆಕ್ಟ್ ಆಗಿ 1 ಇಯರ್ ಅಂಡ್ ದಟ್ ಇಯರ್ ಇಸ್ ನಾನ್ ಲೀಪ್ ಇಯರ್ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಡೈರೆಕ್ಟ್ ಆಗಿ ಆಡ್ ಡೇಸ್ ನ ಬರ್ಕೋಬಹುದು. ಆ ಆಡ್ ಡೇಸ್ ಎಷ್ಟು ಬಂದಿರುತ್ತೆ ಅದನ್ನ ಇಲ್ಲಿ ಕೊಟ್ಟಿರೋ ವಾರಕ್ಕೆ, ಇಲ್ಲಿ ಮಂಗಳವಾರ ಇತ್ತು ಅಂತ ತಿಳ್ಕೊಳ್ಳಿ, ಮಂಗಳವಾರದ ನಂತರ ಒಂದು ದಿನ, ಬುಧವಾರ ಇದ್ರೆ ಬುಧವಾರದ ನಂತರ ಒಂದು ದಿನ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ಇದೇ ತರದ ಇನ್ನೊಂದು ಪ್ರಶ್ನೆ ನೋಡೋಣ. ಓಕೆ, ಜನವರಿ 2008 ಜನವರಿ 1 ಮಂಗಳವಾರ ಆಗಿದ್ದರೆ ಅದರ ನೆಕ್ಸ್ಟ್ ಇಯರ್ 2009 ಜನವರಿ 1 ವಾರದ ಯಾವ ದಿನ ಆಗಿರುತ್ತದೆ? ನೋಡಿ, ಇವಾಗ ಇಲ್ಲೇ ಬಂತು ಆ ಲಾಜಿಕ್. ನಾನು ಜಸ್ಟ್ ಏನ್ ಪ್ರಿವಿಯಸ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ ಅದೇ ಲಾಜಿಕ್ ಇಲ್ಲಿ ಬಂತು ನೋಡಿ. 2008. ಸೊ 2008 ಅನ್ನೋದು ಲೀಪ್ ಇಯರ್ ಆಗಿದೆ. ನಮಗ್ ಗೊತ್ತಿದೆ 2008 ಅನ್ನೋದು ಲೀಪ್ ಇಯರ್, ಯಾಕಂದ್ರೆ ಈ 8 4ರಿಂದ ಭಾಗ ಹೋಗುತ್ತೆ. ಸೊ ಇಲ್ಲಿ ಜನವರಿ 1 2008ರಿಂದ ಜನವರಿ 1 ಎಕ್ಸಾಕ್ಟ್ಲಿ 1 ಇಯರ್ ನಂತರ ಅಂತಾನೆ ಹೇಳ್ತಿರೋದು ಅವರು ಕೂಡ ಅಲ್ಲಿ. ಆದ್ರೆ ಅಲ್ಲಿ 365 ದಿನಗಳ ವ್ಯತ್ಯಾಸ ಇರಲ್ಲ, 366 ದಿನಗಳ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ 2008 ಏನಿದೆ ನಮಗೆ ಲೀಪ್ ಇಯರ್ ಇದೆ. ಓಕೆ, ಇಲ್ಲಿಯೂ ಕೂಡ 2009 ಏನ್ ಲೀಪ್ ಇಯರ್ ಇಲ್ಲ, ಬಟ್ ನಾವು ಇನ್ನೂ ಫೆಬ್ರವರಿಗೆ ಹೋಗೇ ಇಲ್ಲ ಅಲ್ಲಿ. ಓಕೆ, ಸೊ ಎಷ್ಟು ಡಿಫರೆನ್ಸ್ ಆಗುತ್ತೆ ಇಲ್ಲಿ, ಡೇಸ್ ಎಷ್ಟು ಇರುತ್ತೆ? 366 ದಿನಗಳು. 366ನ್ನ ನೀವು 7ರಿಂದ ಡಿವೈಡ್ ಮಾಡಿದ್ರಿ ಅಂದ್ರೆ 2 ಶೇಷ ಉಳಿಯುತ್ತೆ, ಅಥವಾ 366 ಅನ್ನೋದು ಒಂದು ಲೀಪ್ ಇಯರ್. ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ಈ 2 ಆಡ್ ಡೇಸ್ ನ ನಾವೇನ್ ಮಾಡ್ಬೇಕು, ಕೊಟ್ಟಿರೋ ವಾರಕ್ಕೆ ಆಡ್ ಮಾಡ್ಬೇಕು. ಓಕೆ, ಸೊ 1ನೇ ತಾರೀಕು 2008 ಜನವರಿ 1ನೇ ತಾರೀಕು ಮಂಗಳವಾರ ಇದೆ. ಓಕೆ, ಮಂಗಳವಾರದ ನಂತರ 2 ದಿನ ಅಂದ್ರೆ ಬುಧವಾರ ಮತ್ತೆ ಗುರುವಾರ. ಸೊ ಇಲ್ಲಿ ನಮಗೆ ಬರೋ ಆನ್ಸರ್ ಏನು ಹೇಳಿ? ಗುರುವಾರ. ಸೊ ಗುರುವಾರ ಅನ್ನೋದು ಆಪ್ಷನ್ ಸಿ. ದಿಸ್ ಇಸ್ ದ ಆನ್ಸರ್.
ಇವಾಗ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ವರ್ಷದ ನಂತರ ಬರೋ ದಿನ ಯಾವ ದಿನ ಆಗಿತ್ತು ಅಂತ ಕೇಳ್ತಿದಾರಲ್ವಾ. ಈಗ ಹಿಂದಿನ ವರ್ಷಕ್ಕೆ ಹೋದ್ರೆ ಇದೇ ಸೇಮ್ ಲಾಜಿಕ್ ಯೂಸ್ ಮಾಡ್ಕೊಂಡು ಯಾವ ದಿನ ಬರುತ್ತೆ ಅಂತ ಪ್ರಾಬ್ಲಮ್ಸ್ ನೋಡೋಣ. ಆ ತರ ಪ್ರಾಬ್ಲಮ್ಸ್ ಕೂಡ ನಿಮಗೆ ಕೇಳ್ತಾರೆ. ಓಕೆ, ಪ್ರಶ್ನೆ ಕರೆಕ್ಟ್ ಆಗಿ ನೋಡಿ, ಕೇರ್ಫುಲ್ಲಿ ನೋಡಿ. 2007 ಡಿಸೆಂಬರ್ 8, ಓಕೆ, ಶನಿವಾರ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಹೋದ್ರು ಮತ್ತೆ ಅವರು 2006 ಡಿಸೆಂಬರ್ 8 ವಾರದ ಯಾವ ದಿನ ಆಗಿತ್ತು ಅಂತ ನೋಡಿ. 2006 ಡಿಸೆಂಬರ್ 8 ಅಂತ ಕೇಳ್ತಿದ್ದಾರೆ. ಇಲ್ಲಿಯೂ ಕೂಡ ನಿಮಗೆ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ 2007 ಡಿಸೆಂಬರ್ 8 ಅಂದ್ರೆ ಅಲ್ಲಿಂದ ವಾಪಸ್ ಬರ್ಬೇಕಲ್ವಾ ನೀವು. ಸೊ 2007 ಅನ್ನೋದು ಲೀಪ್ ಇಯರ್ ಆಗಿತ್ತೋ ಇಲ್ವೋ ಅನ್ನೋದು ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ 2006 ಅನ್ನೋದು ಲೀಪ್ ಇಯರ್ ಅಲ್ವೋ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಯಾವಾಗ ಅಂದ್ರೆ ಇದು ಡೇಟ್ ಫೆಬ್ರವರಿಗಿಂತ ಮುಂಚೆ ಬಂದಿದ್ರೆ, ಇಲ್ಲಿ ಡಿಸೆಂಬರ್ ಆಗಿರೋದ್ರಿಂದ ಅದು ಕೂಡ ಏನು ಮ್ಯಾಟರ್ ಆಗಲ್ಲ. ಸೊ ನೀವು ಎಕ್ಸಾಕ್ಟ್ಲಿ ಏನ್ ಅನ್ಕೋಬಹುದು, ಈ ಎರಡು ಡೇಟ್ ಮಧ್ಯೆ ಇರೋ ಎಕ್ಸಾಕ್ಟ್ ವ್ಯತ್ಯಾಸ ಏನಿದೆ ಅದು ಒಂದು ವರ್ಷನೇ ಇದೆ. ಒಂದು ವರ್ಷ 365 ದಿನಗಳ ವರ್ಷ ಇದೆ ಅಂತ. ಸೊ 2006 ಅಥವಾ ಫಸ್ಟ್ ಕೊಟ್ಟಿರೋ ಇಯರ್ 2007, 2006. ಸೊ 2007, 6 ಎರಡೂ ನಾನ್ ಲೀಪ್ ಇಯರ್ ಆಗಿರೋದ್ರಿಂದ ಇವೆರಡೂ ನಾನ್ ಲೀಪ್ ಇಯರ್ ಆಗಿದೆ. ಮತ್ತೆ ಇಲ್ಲಿ ಡಿಸೆಂಬರ್ ಇಂದ ಡಿಸೆಂಬರ್ ವರೆಗೂ ಕೇಳಿರೋದ್ರಿಂದ ನಮಗೆ ಇಲ್ಲಿ ಲೀಪ್ ಇಯರ್ ಅಲ್ಲಿ ಬರುವಂತ ಎಕ್ಸ್ಟ್ರಾ ಆಡ್ ಡೇ ಇರುತ್ತೆ, ಅದು ಏನು ಮ್ಯಾಟರ್ ಆಗಲ್ಲ. ಸೊ ಇವೆರಡು ಡೇಟ್ ಮಧ್ಯೆ ಎಕ್ಸಾಕ್ಟ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಬರ್ಕೊಂಡ್ಬಿಡೋಣ. ಫಸ್ಟ್ 2006 ಡಿಸೆಂಬರ್ 8 ಅಂತ ಹೇಳ್ತಿದಾರಲ್ವಾ. 2006 ಡಿಸೆಂಬರ್ 8ರಿಂದ ನಿಮಗೆ 2007 ಡಿಸೆಂಬರ್ 8 ಎಷ್ಟು ವ್ಯತ್ಯಾಸ ಇದೆ ಇಲ್ಲಿ? 365 ದಿನಗಳ ವ್ಯತ್ಯಾಸನೇ ಇದೆ. ಅಂದ್ರೆ ಒಂದೇ ಆಡ್ ಡೇ ಇದೆ ಅಂತ, ಒಂದೇ ಆಡ್ ಡೇ ಇದೆ. ಕರೆಕ್ಟಾ? ಒಂದು ಆಡ್ ಡೇ ಹಿಂದೆ ಹೋಗ್ಬೇಕು ನಾವಿಲ್ಲಿ, ಯಾಕಂದ್ರೆ ನಮಗೆ ಕೊಟ್ಟಿರೋ ಡೇಟಾ ಏನಿದೆ ಅದು 2007 ಡಿಸೆಂಬರ್ 8 ಅಲ್ವಾ. 2007 ಡಿಸೆಂಬರ್ 8 ಯಾವ ವಾರ ಆಗಿದೆ ಅಂತಾರೆ? ಶನಿವಾರ ಆಗಿದ್ರೆ ಅಂತಾರೆ. ಸೊ ಇಲ್ಲಿ ನಾವು ಶನಿವಾರ -1 ಅಂತ ಮಾಡ್ಬೇಕು. ಓಕೆ, ಪ್ರೀವಿಯಸ್ ಇಯರ್ ಕಂಡುಹಿಡಿಬೇಕಾದ್ರೆ ಶನಿವಾರಕ್ಕೆ ಒಂದು ಆಡ್ ಡೇ -1 ಅಂತ ಮಾಡಿದ್ರೆ ಬರೋ ವಾರ ಯಾವುದು? ಶುಕ್ರವಾರ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಶುಕ್ರವಾರ ಆಪ್ಷನ್ ಎಲ್ಲಿದೆ? ಆಪ್ಷನ್ ಡಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಕ್ವಶನ್ ನಂಬರ್ 13. ಓಕೆ, ಇಲ್ಲಿ ನೋಡಿ, ನಾನು ಕ್ಯಾಲೆಂಡರ್ ಇನ್ನೊಂದು ಮ್ಯಾಚಿಂಗ್ ಇಯರ್ ಯಾವುದು ಅಂತ ಕಂಡುಹಿಡಿಯೋ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಇಲ್ಲೊಂದು ಪ್ರಶ್ನೆ ಇದೆ ಅದೇ ತರದ್ದು. 2007ನೇ ವರ್ಷದ ಕ್ಯಾಲೆಂಡರ್ ಯಾವ ವರ್ಷಕ್ಕೆ ಮತ್ತೆ ಅದೇ ರೀತಿಯಾಗಿರುತ್ತದೆ? ಅಂದ್ರೆ 2007ರಲ್ಲಿ ಯೂಸ್ ಮಾಡಿರೋ ಕ್ಯಾಲೆಂಡರ್ನ ಇಲ್ಲಿ ಕೊಟ್ಟಿರೋ ಯಾವ ಇಯರ್ಗೆ ಮತ್ತೆ ರಿಪೀಟ್ ಆಗಿ ಯೂಸ್ ಮಾಡಬಹುದು ಅಂತ. ಸೊ ನಾನು ಏನ್ ಹೇಳಿದೀನಿ ನಿಮಗೆ, ಲಾಜಿಕ್ ಏನಿದೆ ಅಂದ್ರೆ ಇಲ್ಲಿ ಕೊಟ್ಟಿರೋ ಇಯರ್ನ ಮತ್ತೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಬರೋ ಇಯರ್ಗೆ ಮಧ್ಯೆ ಇರೋ ಅಂತ ಆಡ್ ಡೇಸ್ ಏನಿರುತ್ತೆ ಅದು 0 ಆಗಿರ್ಬೇಕು. ಯಾವ ಇಯರ್ ಜೊತೆಗೆ ನಂಬರ್ ಆಫ್ ಆಡ್ ಡೇಸ್ 0 ಬರುತ್ತೆ ಆ ಇಯರ್ ಜೊತೆಗೆ ಈ ಕ್ಯಾಲೆಂಡರ್ ಮ್ಯಾಚ್ ಆಗುತ್ತೆ ನಮ್ಗೆ. ಅರ್ಥ ಆಯ್ತಲ್ವಾ? ಸೊ ಏನಿಲ್ಲ, ಇಲ್ಲಿ ಏನ್ ಮಾಡಿ ಮೈನಸ್ ಮಾಡ್ತಾ ಹೋಗಿ, ಈ ಇಯರ್ಗೂ ಮೈನಸ್ ಮಾಡಿ ಅಲ್ಲಿ ಏನಾದ್ರೂ ನಂಬರ್ ಆಫ್ ಲೀಪ್ ಇಯರ್ಸ್ ಮತ್ತೆ ನಂಬರ್ ಆಫ್ ನಾನ್ ಲೀಪ್ ಇಯರ್ಸ್ ನ ಕಂಡುಹಿಡ್ಕೋಬೇಕು. ಆಡ್ ಡೇಸ್ ಸಿಗುತ್ತೆ, ಆಡ್ ಮಾಡಿ. ಓಕೆ, ನಂಬರ್ ಆಫ್ ಆಡ್ ಡೇಸ್ 0 ಬರ್ಲಿಲ್ಲ ಅಂದ್ರೆ ಅದು ಮ್ಯಾಚ್ ಆಗಲ್ಲ ಅಂತ, 0 ಬಂದ್ರೆ ಮ್ಯಾಚ್ ಆಗುತ್ತೆ ಅಂತ. ಓಕೆ, ಒಂದೊಂದಾಗೆ ಮಾಡ್ತಾ ಹೋಗಿ. 2014 ಮತ್ತೆ 2007 ಅದ್ರ ಮಧ್ಯೆ ಇರೋ ವ್ಯತ್ಯಾಸ ಎಷ್ಟು? 7 ವರ್ಷ. ಓಕೆ, ಈ 7 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ, ಎಷ್ಟು ನಾನ್ ಲೀಪ್ ಇಯರ್ ಬರುತ್ತೆ ಅನ್ನೋದನ್ನ ಕಂಡುಹಿಡ್ಕೋಬೇಕು. ನೋಡಿ, 2007 ನಂತರ ಬರೋ ಲೀಪ್ ಇಯರ್ ಯಾವುದು? 2008 ಮತ್ತೆ 2012. 2 ಲೀಪ್ ಇಯರ್ ಬರುತ್ತಾ? ಸೊ ಇದರಲ್ಲಿ 2 ಲೀಪ್ ಇಯರ್ ಮತ್ತೆ ಇನ್ನು ಉಳಿದಿರೋ 5 ನಾನ್ ಲೀಪ್ ಇಯರ್ ಅಂತ ಬರುತ್ತೆ. 2 ಲೀಪ್ ಇಯರ್ ಅಂದ್ರೆ ಯಾವುದು? 2 ಇಂಟು 2 ಆಡ್ ಡೇಸ್ ಬರುತ್ತೆ ಅದರಲ್ಲಿ. ಇದು ನಾನ್ ಲೀಪ್ ಇಯರ್, ಕರೆಕ್ಟಾ? ನಾನ್ ಲೀಪ್ ಇಯರ್. ಮತ್ತೆ ಇಲ್ಲಿ 5 ಒಂದು ಆಡ್ ಡೇ ಬರುತ್ತೆ. ನಾನ್ ಲೀಪ್ ಇಯರ್ ಅಲ್ಲಿ ಒಂದು ಆಡ್ ಡೇ. 2 2 4 5 9. 9ನ 7ರಿಂದ ಭಾಗಾಕಾರ ಮಾಡಿದ್ರೆ 2 ಶೇಷ ಉಳಿಯುತ್ತೆ. ಸೊ 2014 ಮ್ಯಾಚ್ ಆಗಲ್ಲ ಅಂತ. ಶೇಷ ನಮ್ಗೆ ಏನ್ ಬರ್ಬೇಕು? 0 ಆಡ್ ಡೇಸ್ ಬರ್ಬೇಕಲ್ಲಿ. ಓಕೆ, ಅವಾಗ್ಲೇ ನಾವು ಸೇಮ್ ಕ್ಯಾಲೆಂಡರ್ ನ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಅದೇ ಲಾಜಿಕ್ ನಾವು ಇಲ್ಲಿ ಫಾಲೋ ಮಾಡ್ತಾ ಇರೋದು. ಅರ್ಥ ಆಯ್ತಾ? 2016 ಮತ್ತೆ 2007ಕ್ಕೂ ಮಾಡಿ. 2016 ಮತ್ತೆ 7ರ ಮಧ್ಯೆ ನೋಡಿ, 2016 ಕೂಡ ಒಂದು ಲೀಪ್ ಇಯರ್ ಇಲ್ಲಿ. ಓಕೆ, 16 ಮತ್ತೆ 7 ವ್ಯತ್ಯಾಸ ಎಷ್ಟಾಯ್ತು? 9 ವರ್ಷ ಆಯ್ತು. ಕರೆಕ್ಟಾ? 9 ವರ್ಷದಲ್ಲಿ 9 ವರ್ಷ ಟೋಟಲಿ
ಡಿಫರೆನ್ಸ್ ಅಲ್ಲಿ 2016 ಮತ್ತೆ 2007 ಆ 9ರಲ್ಲಿ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ ನೋಡಿ. 2007ರಿಂದ 8, 12, 16 ಕೂಡ ಒಂದು ಲೀಪ್ ಇಯರ್, 16 ಕೂಡ ಲೀಪ್ ಇಯರ್. ಸೊ ಇಲ್ಲಿ 3 ಲೀಪ್ ಇಯರ್ಸ್ ಬರುತ್ತೆ ಅಂಡ್ ಉಳಿದಿರೋ 6 ನಾನ್ ಲೀಪ್ ಇಯರ್ಸ್ ಬರುತ್ತೆ. ಓಕೆನಾ? ಅಷ್ಟೇ ಇಲ್ಲಿ ಮಾಡೋದು ಸೇಮ್ ಲಾಜಿಕ್. 3 ಇಂಟು 2 ಯಾಕಂದ್ರೆ 2 ಆಡ್ ಡೇಸ್, 6 ಇಂಟು 1, 3 2 6, 6 ಪ್ಲಸ್ 6 12, 12 ಡಿವೈಡೆಡ್ ಬೈ 7, ಮತ್ತೆ ನಮಗೆ 7 1 7, 5 ಶೇಷ ಆಗತ್ತೆ. ಸೊ ಇದು ಕೂಡ ಮ್ಯಾಚ್ ಆಗಲ್ಲ ಅಂತ. ಇನ್ನು 2017ಕ್ಕೆ ಬರೋಣ. 17 ಮತ್ತೆ 7ಕ್ಕೆ 10 ವರ್ಷ ವ್ಯತ್ಯಾಸ ಆಗುತ್ತೆ. ಓಕೆ, 10 ವರ್ಷದಲ್ಲಿ ಮತ್ತೆ ಆಸ್ ಇಟ್ ಈಸ್ ಇದೇ ಲಾಜಿಕ್. 10 ವರ್ಷದಲ್ಲಿ 3 ವರ್ಷ ಏನಿರುತ್ತೆ ಲೀಪ್ ಇಯರ್ ಬರ್ತವೆ, 3 ಇಂಟು 2. ಓಕೆ, ಪ್ಲಸ್ 3 ಲೀಪ್ ಇಯರ್ ಬಂದ್ರೆ 7 ನಾನ್ ಲೀಪ್ ಇಯರ್ ಬರ್ತವೆ 7 ಅಂತ. 3 2 6, 6 7 13, 13 ಬೈ 7, ಮತ್ತೆ ನಿಮಗೆ ಏನ್ ಬರುತ್ತೆ 7 1 7, 6 ಶೇಷ ಉಳಿಯುತ್ತೆ. ಸೊ ಇದು ಕೂಡ ಅಲ್ಲ. ಸೊ ಉಳಿದಿರೋದು 2018. ಅದಾಗಿರ್ಲೇಬೇಕು. ಇಲ್ಲ ಅಂದ್ರೆ ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡಿ. 2018. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ ನಾನು ಇಲ್ಲಿ. 2018 ಮಾಡೋಣ. 2018 ಮತ್ತೆ 2007ಕ್ಕೆ ಎಷ್ಟು ವ್ಯತ್ಯಾಸ ಇದೆ? 11 ವರ್ಷ ವ್ಯತ್ಯಾಸ ಇದೆ. ಕರೆಕ್ಟಾ? 11 ವರ್ಷ ವ್ಯತ್ಯಾಸ. ಬಟ್ ಆ 11 ವರ್ಷದಲ್ಲಿ ನಮಗೆ ಗೊತ್ತಿರೋ ಹಂಗೆ ಎಷ್ಟು 3 ಲೀಪ್ ಇಯರ್ಸ್ ಬರ್ತವೆ. 2008, 12, 16 3 ಲೀಪ್ ಇಯರ್ಸ್ ಬರ್ತವೆ. 11 ವರ್ಷದಲ್ಲಿ 3 ಲೀಪ್ ಇಯರ್ಸ್ ಬಂದ್ರೆ ಉಳಿದಿರೋ 8 ಏನಾಗುತ್ತೆ ನಾನ್ ಲೀಪ್ ಇಯರ್ಸ್ ಬರ್ತವೆ ನಮ್ಗೆ. ಕರೆಕ್ಟಾ? 3 ಲೀಪ್ ಇಯರ್ಸ್ಗೆ 2 ಆಡ್ ಡೇಸ್ ಅಂತೆ ಮಲ್ಟಿಪ್ಲೈ ಮಾಡಿ, 8 ಲೀಪ್ ಇಯರ್ಗೆ 1 ಆಡ್ ಡೇಸ್ ಅಂತೆ ಮಲ್ಟಿಪ್ಲೈ ಮಾಡಿ. 3 2 6 ಪ್ಲಸ್ 8 1 8, 8 6 14, 14ನ್ನ 7ರಿಂದ ಡಿವೈಡ್ ಮಾಡಿ, ಶೇಷ ಎಷ್ಟು ಉಳಿಯುತ್ತೆ? 0. 0 ಶೇಷ ಬಂದ್ರೆ ಅದರ ಅರ್ಥ ಏನು? ಇದು ಈ ಕ್ಯಾಲೆಂಡರ್ ಮ್ಯಾಚ್ ಆಗತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ನೀವು ಇಲ್ಲಿ ಇಷ್ಟನ್ನು ಆಪ್ಷನ್ ನ ಮಾಡ್ಲೇಬೇಕಾ ಅಂತ ಕೇಳ್ಬೇಡಿ. ಓಕೆ, ನಿಮಗೆ ನಿಮ್ ಲಕ್ ಚೆನ್ನಾಗಿದ್ರೆ ಒಂದೇ ಆಪ್ಷನ್ ಮ್ಯಾಚ್ ಆಗ್ಬಹುದು. ಅವಾಗ 3 ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ನೀವು ರ್ಯಾಂಡಮ್ ಆಗಿ ಒಂದನ್ನ ಇದು ಚೆಕ್ ಮಾಡಿ ಇದು ಚೆಕ್ ಮಾಡಿ ಯಾವ್ದು ಮ್ಯಾಚ್ ಆಗುತ್ತೋ, ನಿಮಗೆ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ್ಲೇನೆ ಮ್ಯಾಚ್ ಆಯ್ತು ಅಂದ್ರೆ ಯು ವಿಲ್ ಸೇವ್ ದ ಟೈಮ್. ಓಕೆ, ದಟ್ ಡಿಪೆಂಡ್ಸ್ ಆನ್ ಯುವರ್ ಲಕ್. ಅರ್ಥ ಆಯ್ತಲ್ವಾ? ಸೊ ಈ ಕ್ಯಾಲೆಂಡರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು 2 ಸೆಷನ್ ಅಲ್ಲಿ ಟೋಟಲಿ 13 ಡಿಫರೆಂಟ್ ಪ್ರಾಬ್ಲಮ್ಸ್ ನ ನೋಡಿದೀವಿ. ಅಂಡ್ ಆಲ್ 13 ಪ್ರಾಬ್ಲಮ್ಸ್ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್. ಓಕೆ, ಸೊ ಈ ತರದ್ದು ಇಷ್ಟು ಪ್ರಾಬ್ಲಮ್ಸ್ ನ ಮಾಡಿದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ನ ನೀವು ಏನ್ ಮಾಡಿ ಹುಡುಕೊಂಡು ಸರ್ಚ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಈ ಕಾನ್ಸೆಪ್ಟ್ ನಮಗೆ ಅರ್ಥ ಮಾಡ್ಕೊಳ್ಳೋವಾಗ ಅಥವಾ ನೋಡೋವಾಗ, ವಿಡಿಯೋ ನೋಡೋವಾಗ ಕಾನ್ಸೆಪ್ಟ್ ಈಸಿನೇ ಅನ್ಸುತ್ತೆ. ಆದ್ರೆ ಆಡ್ ಡೇಸ್ ಫೈಂಡ್ ಔಟ್ ಮಾಡೋವಾಗ ಅಥವಾ 7ರಿಂದ ಭಾಗಾಕಾರ ಮಾಡಿ ಶೇಷ ಕಂಡು ಹಿಡಿಯುವಾಗ ಅಥವಾ 4ರಿಂದ ಭಾಗಾಕಾರ ಮಾಡಿ ಲೀಪ್ ಇಯರ್ಸ್ ಎಷ್ಟು ನಾನ್ ಲೀಪ್ ಇಯರ್ಸ್ ಎಷ್ಟು ಅಂತ ಕಂಡು ಹಿಡಿಯುವಾಗ ಅಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಆ ಕನ್ಫ್ಯೂಷನ್ ನ ನೀವು ಪ್ರಾಕ್ಟೀಸ್ ಇಂದಾನೆ ಅವಾಯ್ಡ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಓಕೆ, ಸೊ ಈ ಕಾನ್ಸೆಪ್ಟ್ಗೆ 2 ಸೆಷನ್ ಸಾಕು ಅಂತ ಅನ್ಸುತ್ತೆ ನನಗೆ. ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ವಿ ವಿಲ್ ಸಿ ಒನ್ ಮೋರ್ ಸೆಷನ್ ನಾವು ಮಾಡ್ಬೋದಾ ಇಲ್ವಾ ಅಂತ. ಇನ್ನೊಂದು ಸೆಷನ್ ಅಲ್ಲಿ ಮತ್ತೊಂದಿಷ್ಟು ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ನ ತಗೊಂಡು ನೋಡೋಣ. ಓಕೆ, ಅದರ್ವೈಸ್ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ಸ್ ಬೇಸ್ ಆನ್ ಮೆಂಟಲ್ ಅಬಿಲಿಟಿ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.